ಎಸ್ ಸರ್, ರಾಘಣ್ಣ ಈಗ ತಾನೇ ಮತದಾನ ಮಾಡಿದ್ದಾರೆ. ಮಾತಾಡ್ಸೋಣ. ರಾಘಣ್ಣ, ಮತದಾನ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ. ನೀವು ಕೂಡ ಆ ಹಬ್ಬದಲ್ಲಿ ಭಾಗಿಯಾಗಿದ್ದೀರಾ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ರಾಘಣ್ಣ ಈ ಸಂದರ್ಭ? ನಾನು ಯಾವತ್ತೂ ಮತದಾನ ಮಾಡಬಾರ್ದು ಅಂತ ಹೇಳ್ತೀನಿ. ಮತನ ಹಕ್ಕದು, ಮತ ಹಕ್ಕದು, ಅದನ್ನು ಚಲಾಯಿಸಬೇಕು. ನೀವು ಹೊರಗಡೆ ಬಂದು ನಿಮ್ಮ ದೇಶದ ಬದಲಾವಣೆಗೆ ನೀವು ಯಾರನ್ನ ಆಯ್ಕೆ ಮಾಡಬೇಕು, ಖುದ್ದಾಗಿ ನೀವೇ ಬಂದು ಆಯ್ಕೆ ಮಾಡಬೇಕು. ಹೊರಗಡೆ ಬಂದು ನಿಮ್ಗೆ ಇಷ್ಟವಾಗಿರೋರಿಗೆ ಓಟ್ ಹಾಕಿ, ಆದರೆ ಬಂದು ಓಟ್ ಹಾಕಿ. ಹಾಲಿಡೇ ಕೊಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಬೂತ್ಗಳು ಹಾಕಿದ್ದಾರೆ, ಫೆಸಿಲಿಟಿ ಕೊಟ್ಟಿದ್ದಾರೆ. ನೀವೇನು ಗಂಟೆ ವೆಯ್ಟ್ ಮಾಡೋದು ಬೇಡ. 10-15 ನಿಮಿಷಕ್ಕೆ ಒಬ್ಬೊಬ್ಬ ಬಂದು ಓಟ್ ಹಾಕ್ಬಿಟ್ಟು ಹೋಗ್ತಾ ಇರ್ಬೋದು. ಮೂಮೆಂಟ್ ಇರುತ್ತೆ. ದಯವಿಟ್ಟು ಬಂದು ಓಟ್ ಹಾಕಿ. ನಿಮ್ಮ ಬದಲಾವಣೆಗೆ ನೀವೇ ಕಾರಣ ಆಗಬೇಕು. ಏನು ನಿರೀಕ್ಷೆ ಮಾಡ್ಬೋದು ರಾಘಣ್ಣ? ಅಂದರೆ ಸರ್ಕಾರ ಯಾವ ರೀತಿಯ ಒಂದು ಆಡಳಿತ ನೀವು ನಿರೀಕ್ಷೆ ಮಾಡ್ಬೋದು ಅಂತ ಈ ಮತದಾನ? ನಮ್ಮದು ಯಾವಾಗಲೂ ದೇವರಲ್ಲಿ ಪ್ರಾರ್ಥನೆ, ಯಾರೇ ಬಂದರೂ ಬಡತನ ನಿರ್ಮೂಲನೆ ಮಾಡಿ ದೇಶನ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ನೋಡಿ. ಆಮೇಲೆ ಎಜುಕೇಷನ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಎಜುಕೇಷನ್ ಪ್ರತಿಯೊಬ್ಬರ ಹಕ್ಕು ಆಗಬೇಕು. ಲಿಟ್ರೇ ಎಲ್ಲರೂ ಎಜುಕೇಷನ್ ಕೊಡಬೇಕು. ಆವಾಗ ನಮ್ಮದು ಬೇರೆ ಎಲ್ಲ ಸರಿ ಹೋಗುತ್ತೆ ಅಂತ. ಎಜುಕೇಷನ್ ಸರಿ ಆಗಬೇಕು. ಆಮೇಲೆ ಒಂದು ಬದಲಾವಣೆ ತರಬೇಕು, ದೇಶದಲ್ಲಿ ಮುಂದಕ್ಕೆ ತೊಗೊಂಡೋಗ್ಬೇಕು. ಎಕನಾಮಿಕಲಿ ನಮ್ಮ ದೇಶನ ಮುಂದಕ್ಕೆ ತೊಗೊಳಕ್ಕೆ ಒಬ್ಬರು ಪ್ರಯತ್ನ ಪಡಬೇಕು. ಈ ವೋಟಿಂಗ್ ಡೇ ಅಂದಾಗ ಒಂದು ನೆನಪು ಏನಾದರೂ ಮೆಲುಕು ಹಾಕ್ಬೋದಾ ರಾಘಣ್ಣ? ಅಪ್ಪಾಜಿಯವರ ಟೈಮಿಂದ ಈಗ ಫ್ಯಾಮಿಲಿ ಸಮೇತ ಬರ್ತಾರೆ, ಒಂದು ಮೆಲುಕು ಹಾಕ್ಬೋದು ಏನಾದರೂ ವೋಟಿಂಗ್? ಅದೇ ನಾವು ಅಪ್ಪಾಜಿ ಅಮ್ಮ ಬೆಳಿಗ್ಗೆ ಹೇಳ್ಬಿಡೋರು. ಅಪ್ಪಾಜಿ ಎಲ್ಲರೂ ಹೋಗ್ಬೇಕು ಬಂದ್ಬಿಡಿಕಂತ ನಮ್ಮ ಅಮ್ಮನಿಗೂ ಹೇಳ್ಕೊಂಡು ಕರ್ಕೊಂಬರೋರು. ಶಿವಣ್ಣ, ನಾನು, ಅಪ್ಪು, ಅಪ್ಪಾಜಿ, ಅಮ್ಮ ಎಲ್ಲರೂ ಒಟ್ಟಿಗೆ ಬಂದು ಹಾಕ್ತಿದ್ವಿ. ಕ್ರಮೇಣ ಒಬ್ಬೊಬ್ಬರ ಕಮ್ಮಿ ಆಗಿಬಿಟ್ರು. ಆಮೇಲೆ ಲಾಸ್ಟಲ್ಲಿ ಅಮ್ಮನ ಕರ್ಕೊಂಡು ನಾನು ಅಪ್ಪು ಬರ್ತಿದ್ವಿ. ಆಮೇಲೆ ಅಮ್ಮ ಹೊರಟೋದ್ರು, ಅಪ್ಪು ಕರ್ಕೊಂಬರ್ತಿದ್ವಿ. ಆಮೇಲೆ ಅಪ್ಪು ಹೊರಟೋದ್ರು. ಈಗ ಅಶ್ವಿನಿ ಕರ್ಕೊಂಬರ್ತಾಯಿದ್ದೀವಿ. ನನ್ನ ಮಕ್ಕಳು ಬರ್ತಾವ್ರೆ, ನನ್ನ ಹೆಂಡತಿ ಬರ್ತಿದ್ದಾಳೆ. ಮುಂದಿನ ಎಲೆಕ್ಷನ್ಗೆ ಅಪ್ಪು ಮಕ್ಕಳು ಬರೋಕ್ಕೆ ಶುರು ಮಾಡ್ತಾರೆ. ಎಲ್ಲ ಈಗ ಮೇಜರ್ ಆಗ್ತಾವ್ರೆ. ಮುಂದಿನ ಎಲೆಕ್ಷನ್ ಅವ್ರು ಬಂದು ಹಾಕ್ತಾರೆ. ಇದು ಹೀಗೆ ಕ್ಯಾರಿ ಆಗ್ತಾ ಇರ್ತೀವಿ. ನಾವು ಕುಟುಂಬ ಸಮೇತ ಬಂದು ಹಾಕ್ತೀವಿ. ಬೇರೆಯವರು ನೋಡಿ ಕುಟುಂಬ ಬರಲಿ ಅಂತ ನನಗೆ ಆಸೆ. ಒಬ್ಬೊಬ್ಬರೇ ಬರಬೇಡಿ, ಇಡೀ ಕುಟುಂಬನ ರೆಸ್ಪಾನ್ಸಿಬಲ್ ಆಗಿ ಪ್ಯಾರೆಂಟ್ಸ್ ಕರ್ಕೊಂಬರ್ಬೇಕು. ಮತದಾನ ಅಂದರೆ ಏನು ಅಂತ ಅವ್ರಿಗೆ ಎಜುಕೇಟ್ ಮಾಡಬೇಕು ಅಂತ ಒಂದು ಮೆಸೇಜ್ ರಾಘಣ್ಣ. ಅಂದರೆ ಇನ್ನೂ ವೋಟ್ ಮಾಡದೇ ಇರೋಂಥವ್ರಿಗೆ, ಈಗ ಬಿಸಿಲು ಜಾಸ್ತಿ ಇರೋದಂತ ನೀವು ವೆಯ್ಟ್ ಮಾಡ್ತಾ ಇರೋಂಥವ್ರಿಗೆ ಏನಾದ್ರು ಒಂದು ಮೆಸೇಜ್ ಕೊಡೋದವ್ರಿಗೆ? ಇಲ್ಲ, ಬಿಸಿಲು ಜಾಸ್ತಿ ಅಂತ ನೋಡಬೇಡಿ. ನಮ್ಮ ಕೆಲಸ ಮಾಡೋಕ್ಕೆ ನಾವು ಬಿಸಿಲಲ್ಲಿ ಹೋಗ್ತೀವಿ. ಇದು ದೇಶಕ್ಕೋಸ್ಕರ ಮಾಡೋದು. ಬಂದು ಹಾಕಿ. ತುಂಬ ಬೂತ್ಗಳಿದೆ. 15-20 ನಿಮಿಷಕ್ಕೆ ನೀವು ಹಾಕ್ಬಿಟ್ಟು ಹೋಗ್ತಾ ಇರ್ಬೋದು, ಅಷ್ಟು ಖಾಲಿ ಇದೆ. ಆಮೇಲೆ ಇಡೀ ದಿನ ಇರುತ್ತೆ ನಿಮಗೆ. 7 ಗಂಟೆಯಿಂದ ಶುರುವಾಗಿರುತ್ತೆ. ದಯವಿಟ್ಟು ಬಂದು ಹಾಕ್ಬಿಟ್ಟು ಹೋಗಿ. ನೀವು ಅದನ್ನು ತಪ್ಪಿಸ್ಕೋಬೇಡಿ. ಥ್ಯಾಂಕ್ ಯು ರಾಘಣ್ಣ. ಇದಿಷ್ಟು ರಾಘಣ್ಣ ಮತ್ತು ಕ್ಯಾಮರಾ ಪರ್ಸನ್ ಸಿದ್ದಪ್ಪ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.